ನಾನು ಯೋಚನೆ ಮಾಡ್ತಾ ಇದ್ದೆ ಹಬ್ಬಕ್ಕೆ ಯಾವ ಬಟ್ಟೆ ಹಾಕ್ಕೊಳ್ಳಿ, ಯಾವ ಹೊಸ ಬಟ್ಟೆ ತೊಗೊಳ್ಳಿ ಅಂತ ಹೇಳಿ. ಬಟ್ ನಾನು ಇದನ್ನು ಯೋಚನೆ ಮಾಡ್ತಿದ್ದ ನೆಕ್ಸ್ಟ್ ಮೂಮೆಂಟೇ ನಂಗೆ ಬೇರೆ ಯೋಚನೆ ಬಂತು. ಏನು ಗೊತ್ತಾ? ಬನ್ನಿ ತೋರಿಸ್ತೀನಿ. ನನ್ನ ಎಲ್ಲ ಯೋಚನೆ ಇದ್ರ ಬಗ್ಗೆನೇ. ಸೊ ತುಂಬ ಆರ್ಡರ್ಸ್ ಇದೆ. ಈ ನಡುವೆ ಯಾವ ಮಟ್ಟಕ್ಕೆ ಬ್ಯುಸಿ ನಾವು ಅಂತ ಹೇಳಿದ್ರೆ, ರಾತ್ರಿ 12 ಗಂಟೆ ಗಂಟ ಕುತ್ಕೊಂಡು ಕೆಲಸ ಮಾಡಿ ಏನು ಬೆಳಗ್ಗೆ 8 ಗಂಟೆಗೆ ಕೆಲಸ ಶುರು ಮಾಡ್ತಿದ್ದೀವಿ. ಸೊ ಅಷ್ಟು ಸ್ಟ್ರೆಸ್ ಆಗ್ತಾ ಇದೆ. ಬಟ್ ಐ ಆಮ್ ಹ್ಯಾಪಿ. ಇದೆಲ್ಲ ನಾಳೆ ಡೆಲಿವರಿ ಕೊಡೋಕ್ಕೆ ಇಟ್ಟಿರೋವಂಥದ್ದು. ಈ ಗ್ರೀನ್ ಬ್ಲೌಸ್ ನನಗೆ ತುಂಬಾ ಇಷ್ಟ ಆಯಿತು. ಸಿಂಪಲ್ ಆ್ಯಂಡ್ ಕ್ಯೂಟ್, ಎಂಬ್ರಾಯ್ಡ್ರಿ ಮ್ಯಾಟರ್ಸ್ ಅಲ್ವಾ. ಆ್ಯಂಡ್ ಎಂಬ್ರಾಯ್ಡ್ರಿ ಇಲ್ಲೇ ಇದ್ರೂ ಕೂಡ ಈ ಥರನೂ ಬ್ಲೌಸಸ್ ಡಿಸೈನ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ ನಾರ್ಮಲ್ ಸ್ಲೀವ್ಲೆಸ್ಗಿಂತ ಸ್ವಲ್ಪ ಟ್ರೆಂಡಿಯಾಗಿ ಮಾಡಿರೋದು. ಆ್ಯಂಡ್ ಇದು ಮೈಸೂರು ಸಿಲ್ಕ್ಗೋಸ್ಕರ ಮಾಡಿರೋದು. ಇದೆಲ್ಲ ನಾಳೆ ಡೆಲಿವರಿ ಇರೋವಂಥದ್ದು. ಸೊ ಐರನ್ ಮಾಡಿ ಇಟ್ಟಿದ್ದೀವಿ. ಬಟ್ ಇದೆಲ್ಲ ಕೆಲಸಗಳ ಮಧ್ಯ ಜನ ಬರ್ತಿರ್ತಾರೆ. ಆ ಕ್ಲೈಂಟ್ಸ್ ಕೂಡ ಹ್ಯಾಂಡಲ್ ಮಾಡಬೇಕು. ಸೊ ಹಾಗಾಗಿ ತುಂಬ ಸ್ಟ್ರೆಸ್ ಆಗ್ತಾ ಇದೆ. ಆ್ಯಂಡ್ ಇದು ನಾಳೆದಾದರೆ ಇವತ್ತಿಗೆ ಹಬ್ಬ ಇರೋದ್ರಿಂದ ಎಷ್ಟು ಆರ್ಡರ್ಸ್ ಇದೆ ನೋಡಿ. ಇದಿಷ್ಟು ಡೆಲಿವರ್ ಇವತ್ತಿರೋದು. ಸೊ ಹಾಗಾಗಿ ನೀಟಾಗಿ ಪಿನ್ ಮಾಡಿ ಅವ್ರ ಬಿಲ್ ನಂಬರ್ಸ್ ಬರೆದು ಐರನ್ ಮಾಡಿ ಎಲ್ಲ ಫೋಲ್ಡ್ ಮಾಡಿ ಇಟ್ಬಿಟ್ಟಿದ್ದೀವಿ. ಈ ಕೆಲಸ ಇವತ್ತು ಎಂಡ್ ಆಫ್ ದ ಡೇಯಲ್ಲಿ ಮುಗಿಯುತ್ತೆ. ಸೊ ಇದೆಲ್ಲ ಕಂಪ್ಲೀಟ್ ಆದ್ರೇ ಒಂಥರ ಸಮಾಧಾನ ಆಗುತ್ತೆ. ಯಾಕಂದರೆ ಸ್ಟಿಚಿಂಗ್ ಈಸ್ ನಾಟ್ ಸೋ ಈಸಿ. ಅದನ್ನು ಅವ್ರಿಗೆ ಕ್ಲೈಂಟ್ಸ್ಗೆ ಇಷ್ಟ ಆಗೋ ಥರ ಸ್ಟಿಚ್ ಮಾಡೋದು, ಡಿಫ್ರೆಂಟ್ ಬಾಡಿ ಶೇಪ್ಸ್, ಡಿಫ್ರೆಂಟ್ ಏಜಸ್ ಅವ್ರಿಗೆಲ್ಲ ಸ್ಟಿಚ್ ಮಾಡೋದು ಕಷ್ಟ ಇರುತ್ತೆ. ಸೊ ನೋಡಿದ್ರಲ್ಲ, ಎವ್ರಿ ಡೇ ನನಗೆ ಇದೇ ಯೋಚನೆ, ಇದೇ ಟೆನ್ಷನ್ ಆಗೋಗ್ಬಿಟ್ಟಿದೆ ಎಲ್ಲ ಕೆಲಸಗಳ ಮಧ್ಯ ಇದು. ಬಟ್ ನಂಗೆ ಖುಷಿ ಏನಂತ ಹೇಳಿದ್ರೆ, ನಾವು ಯಾವುದೇ ಬಿಸ್ನೆಸ್ ಮಾಡಿದ್ರು ಒಂದು ಕಸ್ಟಮರ್ಗೆ ಖುಷಿ ಆಗಬೇಕು ಅಂತಲೇ ಥಾಟ್ ಇಟ್ಕೊತೀವಿ. ಆಬ್ವಿಯಸ್ಲಿ ಇಟ್ಸ್ ಅ ಬಿಸ್ನೆಸ್ ಪರ್ಪಸ್, ಬಟ್ ಸ್ಟಿಲ್ ಅದೊಂದು ಖುಷಿ ಆಗುತ್ತಲ್ವ ಕಸ್ಟಮರ್ ಇಷ್ಟಪಟ್ಟಾಗ. ಹಾಗೆ ನಾವು ರೀಸೆಂಟಾಗಿ ಒಂದು 5-6 ತಿಂಗಳಾಗಿರ್ಬೋದು ಅಷ್ಟೇ ನಾವು ಸ್ಟಿಚಿಂಗ್ ಶುರು ಮಾಡಿ ನಮ್ಮ ಡಿಸೈನಿಂಗ್ ಸ್ಟುಡಿಯೋನ. ಸೊ ಎಲ್ಲ ಕಸ್ಟಮರ್ ನಮ್ಮ ಹತ್ರ ಏನು ಬರ್ತಿದ್ದಾರೆ ಎಲ್ಲರೂ ನಮ್ಮ ಡಿಸೈನ್ ಚೆನ್ನಾಗಿದೆ ಆ್ಯಂಡ್ ಸ್ಟಿಚಿಂಗ್ ಚೆನ್ನಾಗಿದೆ ಅಂತೇಳಿ ತುಂಬ ಖುಷಿಯಿಂದ ಹೋಗ್ತಾರೆ. ಅದೊಂಥರ ಎಕ್ಸ್ಟ್ರಾ ಲವ್. ಬಿಕಾಸ್ ಇವಾಗ ಎಲ್ಲರೂ ಯಾರೂ ಅಷ್ಟು ಈಸಿಯಾಗಿ ಸ್ಟಿಚಿಂಗಿಗೆ ಬರೋಲ್ಲ, ಎಲ್ಲ ರೆಡಿಮೇಡ್ ತೊಗೊಂಡ್ಬಿಡ್ತಾರೆ. ಬಟ್ ಸ್ಟಿಲ್ ರೆಡಿಮೇಡ್ ಬಿಟ್ಟು ಸ್ಟಿಚಿಂಗೋಸ್ಕರ ಬಂದಾಗ ಅವ್ರಿಗೆ ಖುಷಿ ಆಯ್ತು ಅಂತ ಹೇಳಿದ್ರೆ ಅದಕ್ಕಿಂತ ಬೇರೆದೇನೂ ಇಲ್ಲ. ಸೊ ಹಾಗಾಗಿ ಎವ್ರಿ ಡೇ ನನಗಿದೆ ಯೋಚನೆ ಆಗಿ, ನಾನು ನಿಜವಾಗ್ಲೂ ನಂದು ಹಬ್ಬಕ್ಕೆ ನಾನು ಏನೂ ಪ್ಲ್ಯಾನ್ ಮಾಡಿಲ್ಲ. ನಂಗೆ ಗೊತ್ತಿಲ್ಲ ನಾನು ಅವತ್ತಿನ ದಿನ ಯೋಚನೆ ಮಾಡ್ಬೇಕು ಏನು ವೇರ್ ಮಾಡೋದು ಏನು ಅಂತ. ಬಿಕಾಸ್ ಹಬ್ಬದ ದಿನದವರೆಗೂ ಮಾರ್ನಿಂಗ್ 10-11ವರೆಗೂ ನಮಗೆ ಆರ್ಡರ್ಸ್ ಇದೆ. ಅಷ್ಟರೊಳಗಡೆ ನಾವು ಫಿನಿಶ್ ಮಾಡಿ ಎಲ್ಲದನ್ನು ಕೊಡಬೇಕು. ಸೊ ಲೆಟ್ಸ್ ಸಿ. ಬಟ್ ಯಾರಿಗೂ ಡಿಸಪಾಯಿಂಟ್ ಮಾಡಲ್ಲ. ಎಲ್ಲ ಕಾಸ್ಟ್ಯೂಮ್ ರೆಡಿ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ನೀವು ಎಲ್ಲರೂ ತುಂಬ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್, ಸಪೋರ್ಟ್ ಆ್ಯಂಡ್ ಎವ್ರಿಥಿಂಗ್.